ಮೊಟ್ಟ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಜುರಿಸ್ಟಿಕ್ಷನಲ್ ಆಫೀಸರ್ ಆಗಿ ಯೂನಿಟ್ ಹೆಡ್ ಆಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆಯ ಎಲ್ಲರ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಾರ್ವಜನಿಕರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನೋಡಿ, ನಿನ್ನೆ ಮೊನ್ನೆ ಆಚೆ ಮೊನ್ನೆ 3 ದಿವಸದಿಂದ ನಿರಂತರವಾಗಿ ನಾವು ಸಾಕಷ್ಟು ಒಂದು ಸಕಾರಾತ್ಮಕ ಸಂದೇಶ ಕೊಡುವಂಥ ಪ್ರಯತ್ನ ಮಾಡಿದಾಗಿಯೂ ಕೂಡ ಈ ಥರದ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇನ್ನೂ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಒಂದು. ಎರಡನೇದು, ಇವತ್ತು ಸಂಜೆಯಿಂದನೇ ಯಾರ್ಯಾರು ಆ್ಯಕ್ಟಿವ್ ಪೆಡ್ಲರ್ಸ್ ಇರ್ಬೋದು, ಕನ್ಸ್ಯೂಮರ್ಸ್ ಇರ್ಬೋದು, ರೌಡಿ ಶೀಟರ್ಸ್ ಇರ್ಬೋದು, ಅವ್ರನ್ನೆಲ್ಲ ಠಾಣೆಗೆ ಕರೆಸಿ ಅವ್ರಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡುವಂಥದ್ದು ಮತ್ತು ಅವರ ರೆಕಾರ್ಡ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋವಂಥದ್ದು ಮಾಡಲಿಕ್ಕೆ ನಾನು ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದೀನಿ. ಸೊ ಇವಾಗ ಮಧ್ಯಾಹ್ನ ಒಂದು 2-3 ಗಂಟೆಯಿಂದ ಎಲ್ಲರೂ ಯಾರ್ಯಾರು ಹೊರಗಡೆ ಇರೋದ್ರಿಂದ, ಯಾರ್ಯಾರು ಹೊರಗಡೆ ಸೆಲೆಬ್ರೇಷನ್ಸಲ್ಲಿ ಭಾಗಿಯಾಗೋದ್ರಿಂದ ಸಾರ್ವಜನಿಕ ಶಾಂತಿ ಭಂಗ ಆಗುತ್ತೆ ಅಂತ ಅನಿಸುತ್ತೆ, ಅಂಥವ್ರನ್ನೆಲ್ಲ ಪಿಕ್ ಮಾಡಿ ಸ್ಟೇಷನಲ್ಲಿ ಇಟ್ಕೊಂಡು ರೆಕಾರ್ಡ್ಸ್ ಅಪ್ಡೇಟ್ ಮಾಡೋವಂಥದ್ದು ನಮ್ಮ ರೂಟೀನ್ ಪ್ರೋಸೆಸ್ಸು, ಅದು ಮಾಡಿ ಅಂತ ಹೇಳಿದ್ದೀನಿ. ಈಗ ರೌಡಿ ಶೀಟರ್ಗಳಿಗೆ ಅಥವಾ ಯಾರು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಅಂಥವ್ರಿಗೆ ಸೆಲೆಬ್ರೇಷನ್ಗೆ ಫೆಸಿಲಿಟೇಟ್ ಮಾಡಲಿಕ್ಕಲ್ಲ ಇಲಾಖೆ ಇರುವಂಥದ್ದು. ಇಲ್ಲಿರುವಂಥ 100-200 ಜನರಿಂದ ಇಲ್ಲಿ 20-25 ಲಕ್ಷ ಪಾಪ್ಯುಲೇಷನ್ ಏನಿದೆ ಮತ್ತು ಹೊರಗಡೆಯಿಂದ ಬರೋವಂಥವ್ರು ಎಲ್ಲರ ಸಂಭ್ರಮಾಚರಣೆ ಧಕ್ಕೆ ಆಗುತ್ತೆ ಅಂತಂದರೆ ಅಂಥವ್ರನ್ನ ನಾವು ಡಿಟೈನ್ ಮಾಡಿಕೊಂಡು ಅವರು ರೆಕಾರ್ಡ್ಸ್ ಅಪ್ಡೇಟ್ ಮಾಡುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಇರ್ಬೋದು, ಅದು ಮಾಡ್ಬೋದು. ಅದನ್ನು ನಾನು ಸೂಚನೆ ನೀಡಿದ್ದೀನಿ, ಆ ಪ್ರಕಾರ ಮಾಡ್ತಾರೆ ಕೂಡ. ಎರಡನೇದಾಗಿ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ಸಮಸ್ಯೆ ಅಲ್ಲ, ಆದರೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮ ಬಾಹಿರವಾಗಿ ನಡ್ಕೊಳ್ಳುವಂಥದ್ದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಕೇಕ್ ಕಟ್ ಮಾಡುವಂಥದ್ದು, ಸೆಲೆಬ್ರೇಟ್ ಮಾಡುವಂಥದ್ದು, ಹುಚ್ಚುಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳೋಂಥದ್ದು, ಸ್ಟೇಟಸ್ ಹಾಕೋವಂಥದ್ದು, ಈ ಥರದ್ದೆಲ್ಲ ಗಮನಿಸ್ತಾ ಇದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಸೆಲ್ ಕೂಡ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾಯಿದೆ. ಅದ್ರ ಜೊತೆಗೆ ಪ್ರತಿ ಠಾಣೆಯ ವತಿಯಿಂದ ಆ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಸ್, ಅದು ಹೋಟೆಲ್ಸ್ ಇರ್ಬೋದು, ರೆಸಾರ್ಟ್ಸು, ರೆಸ್ಟೋರೆಂಟ್ಸು ಮತ್ತು ಓಪನ್ ಪ್ಲೇಸಸ್ಸಲ್ಲಿ ಪರ್ಮಿಷನ್ ತೊಗೊಂಡು ಅಲ್ಲಿ ಫಂಕ್ಷನ್ ಮಾಡುವಂಥದ್ದೆಲ್ಲ ಕೆಲವು ಕಡೆ ಆಯೋಜನೆ ಮಾಡಲಿಕ್ಕೆ ಪರ್ಮಿಷನ್ಸ್ ಎಲ್ಲ ಬಂದಿರುತ್ತೆ. ನಿಯಮಾನುಸಾರ ಎಲ್ಲರೂ ನಡ್ಕೋಬೇಕು ಅಂತ ನಾನು ಸೂಚನೆಯನ್ನು ನೀಡಿದ್ದೀನಿ. ಅದನ್ನು ಮೀರಿ ಯಾರಾದರೂ ನಿಯಮ ಬಾಹಿರವಾಗಿ ಅಥವಾ ನಿಯಮ ಮೀರಿ ನಡ್ಕೊಂಡಂಥ ಸಂದರ್ಭದಲ್ಲಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಭಾಳ ಸ್ಪಷ್ಟವಾಗಿ DJ ಏನಿದೆ, DJ ಅನ್ನೋಂಥದ್ದು ಕಾನ್ಸೆಪ್ಟೇ ಇಲ್ಲ. DJ ಇಟ್ ಸೆಲ್ಫ್ ಈಸ್ ಇಲ್ಲಿಗಲ್. ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ವಿತ್ ಲಿಮಿಟೆಡ್ ಸೌಂಡ್ ಲಿಮಿಟ್ಸ್ ಇರುತ್ತೆ, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಲೌಡ್ ಸ್ಪೀಕರ್ ಅಂತ. ಸೊ ಅದನ್ನು ನಿಯಮಾನುಸಾರ 10 ಗಂಟೆಗೆ ಕ್ಲೋಸ್ ಮಾಡೋದು ಇದೆ. ಭಾಳ ಹೆಮ್ಮೆಯಿಂದ ನಾನು ಹುಬ್ಬಳ್ಳಿ ಧಾರವಾಡ ಜನರ ಬಗ್ಗೆ ಖುಷಿ ವ್ಯಕ್ತಪಡಿಸ್ತೀನಿ. ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಕೂಡ 10 ಗಂಟೆ ಒಳಗಡೆ ಬಂದ್ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಂಥ ಜನತೆ ಈ ಒಂದು ಊರಿನವರು. ಹಾಗಾಗಿ ಆ ನಿಯಮ ಇವತ್ತು ಕೂಡ ಫಾಲೋ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಅದ್ರ ಜೊತೆಗೆ ಈ ಲಿಕ್ಕರ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಮತ್ತು ಹೋಟೆಲ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಎಷ್ಟು ಗಂಟೆವರೆಗೂ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಅದರಲ್ಲಿ ಇರುತ್ತೆ. ಕೆಲವು 10:30ವರೆಗೆ ಇರುತ್ತೆ, ಕೆಲವರು 11:30ವರೆಗೆ ಇರುತ್ತೆ, ಕೆಲವು 11 ಗಂಟೆಗೆ ಇರುತ್ತೆ. ಆ ನಿಯಮಗಳೇನಿದೆ ಆ ಪ್ರಕಾರ ನಡ್ಕೋಬೇಕು, ಆ ಪ್ರಕಾರ ಎನ್ಶೋರ್ ಮಾಡಬೇಕು ಅಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 2,000ದಷ್ಟು ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾರೆ. ಅದರಲ್ಲಿ ಅಧಿಕಾರಿಗಳು PSI ಆ್ಯಂಡ್ ಅಬೋವ್ ನಾವು ರಫ್ಲಿ ಹೇಳೋವಂಥದ್ದಾದರೆ ಸುಮಾರು 120ಕ್ಕೂ ಹೆಚ್ಚು ಅಧಿಕಾರಿಗಳಿರ್ತಾರೆ. ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳ ಜೊತೆಗೆ KSRP ನಮಗೆ ಅಡಿಷ್ನಲಿ ಪ್ರೊವೈಡ್ ಮಾಡಿದ್ದಾರೆ. ಹೋಮ್ ಗಾರ್ಡ್ಸನ್ನು ಹೆಚ್ಚುವರಿಯಾಗಿ ಹೊಸ ವರ್ಷದ ಆಚರಣೆಗೆ ಲಭ್ಯ ಇರೋದಕ್ಕಿಂತ ಹೆಚ್ಚುವರಿಯಾಗಿ ತೊಗೊಂಡಿದ್ದೇವೆ. ನಮ್ಮ CR ಅಂದರೆ ಏನು ಆರ್ಮ್ಡ್ ರಿಸರ್ವ್ ಇದೆ ಅದನ್ನು ಕೂಡ ನಾವು ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ನಾನು ಮನವಿ ಮಾಡುವಂಥದ್ದು, ನೋಡಿ, 20-25 ಲಕ್ಷ ಜನ ಇವತ್ತು ಹೊಸ ವರ್ಷವನ್ನು ಸ್ವಾಗತ ಮಾಡ್ಕೋತಾ ಇದ್ದಾರೆ. ಇದಕ್ಕೆ 2,000 ಜನರ ಬಂದೋಬಸ್ತ್ ಸಾಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ತಮ್ಮ ನಾಗರಿಕ ಜವಾಬ್ದಾರಿಯನ್ನು ಮೆರಿಬೇಕು ಮತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ಹಂತದಲ್ಲಿ ಯಾವ ರೀತಿ ಪೊಲೀಸರಿದ್ದರೆ ಯಾವ ರೀತಿ ರೆಗ್ಯುಲೇಷನ್ ಆಗುತ್ತೆ, ಕ್ರೌಡ್ ರೆಗ್ಯುಲೇಷನ್ ಇರ್ಬೋದು ಅಥವಾ ನಿಯಮಾವಳಿಗಳ ರೆಗ್ಯುಲೇಷನ್ ಇರ್ಬೋದು, ಅದನ್ನು ಸ್ವಯಂ ಪ್ರೇರಿತವಾಗಿ ಅನುಸರಿಸಬೇಕು ಅಂತ ಮನವಿ ಮಾಡಲಿಕ್ಕೆ ಕುಡಿದವರು ಕೇಳಿ. ಒಂದು ಭಾಳ ಒಳ್ಳೆ ಕ್ವಶನ್ ಇದು. ಈಗ ನಮ್ಮ ಇಲಾಖೆಯಿಂದ ಪ್ರೈವೇಟ್ ಹಾಸ್ಪಿಟಲ್ಸ್ ಏನಿದೆ ಅವ್ರ ಜೊತೆ ಪ್ರಮುಖ ಪ್ರೈವೇಟ್ ಹಾಸ್ಪಿಟಲ್ಲು ಮತ್ತು ನಮ್ಮ ಕಿಮ್ಸ್ ಸೇರಿದಂತೆ ಏನು ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ ಇದ್ದಾವೆ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಯಾರಾದರೂ ರಸ್ತೆಯಲ್ಲಿ ಬಿದ್ದು ಒದ್ದಾಡೋಂಥ ಪರಿಸ್ಥಿತಿ ಇದ್ದರೆ ಏನು ಮಾಡ್ತೀರಾ? ಪೊಲೀಸರಿಗೆ ಕರೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ.
ಕುಡ್ದವ್ರನ್ನ ಮನೆಗೆ ತಲುಪಿಸೋವಂಥ ಜವಾಬ್ದಾರಿ ನಮ್ಮದಲ್ಲ. ಅದನ್ನು ಮೀರಿ ಯಾರಾದರೂ ರಸ್ತೆಯಲ್ಲಿ ಬಿದ್ದು ಒದ್ದಾಡಿ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ಸಂಚಾರಕ್ಕೆ ತೊಂದರೆ ಆಗ್ತಿದೆ ಅನ್ನೋಂಥ ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ತೇವೆ.